ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಸ್, ಹಾರ್ಟ್ಲಿ ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀರಾ? ಓಕೆ, ಸೊ ಯಾರ್ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀರೋ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ, ಸೊ ನಿಮಗೂ ನಿಮ್ಮ ಎಂಟೈರ್ ಕುಟುಂಬಕ್ಕೂ ಸೊ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಓಕೆನಾ? ಸೊ ಎಸ್, ಶುಕ್ರವಾರ ಬಂದು ಹಬ್ಬ ಇದೆ. ಸೊ ಇವತ್ತಿನ ವೀಡಿಯೋ ಸ್ಪೆಷಲ್ ಬಂದು ಹಬ್ಬನೇ. ಓಕೆನಾ? ಸೊ ಹೌದು, ವರಮಹಾಲಕ್ಷ್ಮಿ ಹಬ್ಬ ಸೊ ಹೆಣ್ಮಕ್ಳಿಗೆ ತುಂಬ ಇಷ್ಟವಾದಂಥ ಹಬ್ಬ ಇದು. ಆ್ಯಂಡ್ ಪರ್ಸನಲಿ ನನಗಂತೂ ತುಂಬ 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 ಅಂದರೆ ತುಂಬ ಇಷ್ಟ ನನಗೆ. ಸೊ ನನಗೆ ಅಂತೆಲ್ಲ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ತುಂಬ ಇಷ್ಟ. ಸೊ ಆ್ಯಕ್ಚುಲಿ ಇವತ್ತು ವೀಡಿಯೋ ಏನಕ್ಕೆ ಮಾಡ್ತಾ ಇರೋದು ಅಂದರೆ, ಆಫ್ಟರ್ ಲಾಂಗ್ ಟೈಮ್ ಸೊ ನಾನು ಒಂದು ಲಾಂಗ್ ವೀಡಿಯೋ ಮಾಡ್ತಾ ಇರೋದು. ಸೊ ಸುಮಾರು ದಿನ ಆಗೋಗ್ಬಿಟ್ಟಿತ್ತು ಲಾಂಗ್ ವೀಡಿಯೋ ಹಾಕಿರಲಿಲ್ಲ ನಾನು. ಫಸ್ಟ್ ಅದಕ್ಕೋಸ್ಕರ ಸಾರಿ. ಅಂದ ತಕ್ಷಣ ಸೊ ನನ್ನ ಹತ್ರ ಆಲ್ರೆಡಿ ಸ್ವಲ್ಪ ಕೆಲವೊಂದು ಐಟಮ್ಸ್ ಇರುತ್ತೆ. ಸೊ ಪೂಜೆಗೆ ಏನೇನು ಬೇಕೋ ಅದೆಲ್ಲ ಆಲ್ರೆಡಿ ನನ್ನ ಹತ್ರ ಸ್ವಲ್ಪ ಇದೆ. ಓಕೆನಾ? ಅದನ್ನೆಲ್ಲ ನಾನು ವರ್ಷಕ್ಕೆ ಒಂದೇ ಸತಿ ನಾನು ಆ್ಯಕ್ಚುಲಿ ಇದು ಐಟಮ್ಸ್ ಎಲ್ಲ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಸೊ ನಿಮಗೆಲ್ಲ ತೋರಿಸ್ಬೇಕು ಅನ್ನಿಸ್ತು. ಸೊ ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಜಾಸ್ತಿ ದಿನ ಆಗಿತ್ತಲ್ಲ ಲಾಂಗ್ ವೀಡಿಯೋ ಮಾಡಿ, ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಸ್, ಹಬ್ಬ ಅಂತಂದ ತಕ್ಷಣ ಸೊ ಎಲ್ರಿಗೂ ಮನೆಯಲ್ಲಿ ತುಂಬ ಒಂದು ಶಾಪಿಂಗ್ಸ್ ಇರುತ್ತೆ, ಶಾಪಿಂಗ್ ಮಾಡುವಂಥ ನೆಸೆಸಿಟಿ ಇರುತ್ತೆ. ನಾನು ಬಂದು ಸ್ವಲ್ಪ ಆಲ್ರೆಡಿ ನನ್ನ ಫಾಲೋವರ್ಸ್ಗೆ ಎಲ್ರಿಗೂ ತುಂಬ ಗೊತ್ತಿದೆ. ಸೊ ನಾನು ಬಂದು ಎಕ್ಸ್ಟ್ರಾ ಜಾಸ್ತಿ ದುಡ್ಡನ್ನೆಲ್ಲ ಖರ್ಚು ಮಾಡೋಕ್ಕೆ ಹೋಗಲ್ಲ. ಸೊ ವರ್ಷಕ್ಕೆ ಒಂದೇ ಸತಿ ಮಾಡೋದು. ಸೊ ಹಾಗಾಗಿ ಸೊ ಇವಾಗ ಜಾಸ್ತಿ ಜ್ಯುವೆಲ್ಸ್ ಆಗಲಿ ಸೊ ಅದು ಇದೆಲ್ಲ ನಾನು ತೊಗೊಳ್ಳೋ ಅಭ್ಯಾಸನೇ ಇಲ್ಲ ನನಗೆ. ಸೊ ಪರ್ಮನೆಂಟಾಗಿ ಸೊ ದೇವರಿಗೆ ಅಂತಲೇ ಕೆಲವೊಂದು ಐಟಮ್ಸ್ ತೊಗೊಂಡಿದ್ದೀನಿ. ಸೊ ನನ್ನ ಹತ್ರ ಬಂದು ಆಲ್ರೆಡಿ ನಾನು ತೊಗೊಂಡಿರೋವೆಲ್ಲ ಹಾಗೇ ಇದೆ. ಓಕೆನಾ? ಸೊ ಹಾಗಾಗಿ ಸೊ ನನ್ನ ಹತ್ರ ಏನೇನಿದೆ, ನಾನು ಹಬ್ಬನ ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮಗೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಟ್ ಈಗ ಸಿಂಪಲ್ಲಾಗಿ ತೋರಿಸ್ತೀನಿ. ಓಕೆ, ನನ್ನ ಹತ್ರ ಹಬ್ಬಕ್ಕೆ ಬೇಕಾಗಿರೋವಂಥ ಐಟಮ್ಸ್ ನನ್ನ ಹತ್ರ ಏನೇನಿದೆ, ಸೊ ಇದಲ್ಲದೆ ನಾನು ಏನೇನು ತೊಗೊತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಯಾರು ದಯವಿಟ್ಟು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದ್ರೆ ದಯವಿಟ್ಟು ನೋಡಿ ಅಂತ ಕೇಳ್ಕೊತೀನಿ. ಎಸ್, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ದಯವಿಟ್ಟು ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಸೊ ಫಸ್ಟ್ ಬೇಕಾಗಿರೋದು ಹಬ್ಬಕ್ಕೆ ಭಕ್ತಿ. ಸೊ ಏನಾದ್ರು ಬೇರೆ ಏನಾದ್ರು ಅಂದ್ಕೊಂಡ್ರಾ? ಸೊ ಸೀರಿಯಸ್ಲಿ ಇಲ್ಲ. ಸೊ ಫಸ್ಟು ಹಬ್ಬ ಮಾಡೋಕ್ಕೆ ಬೇಕಾಗಿರೋವಂಥದ್ದು ಮೆಂಟಲಿ ನಾವು, ಫಿಸಿಕಲಿ ಮತ್ತು ಮೆಂಟಲಿ ನಾವು ಸ್ಟ್ರಾಂಗ್ ಆಗಿರಲೇಬೇಕು. ಸೊ ಖಂಡಿತವಾಗ್ಲೂ ಸೊ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಸೊ ನಾವು ತುಂಬ ಭಕ್ತಿಯಿಂದ ಸೊ ನಾವು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೋದು. ಆ್ಯಂಡ್ ನಿಮಗೆ ಕೊನೆಯಲ್ಲಿ ನಾನೊಂದು ವಿಷಯ ಹೇಳ್ತೀನಿ. ಓಕೆನಾ? ಸೊ ಆ ವಿಷಯ ಏನು ಅಂತ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಜಾಸ್ತಿ ಡ್ರ್ಯಾಗ್ ಮಾಡಲ್ಲ ವೀಡಿಯೋಸ್ನ ನಾನು. ಸೊ ಜಾಸ್ತಿ ವೀಡಿಯೋನ ಡ್ರ್ಯಾಗ್ ಮಾಡಲ್ಲ. ಸೊ ಫಸ್ಟ್ ಏನೇನಿದೆ ಅಂತ ಹೇಳ್ಬಿಡ್ತೀನಿ ನಾನು. ಸೊ ಎಸ್, ಇದು ನನ್ನ ಹತ್ರ ಆಲ್ರೆಡಿ ಫಸ್ಟ್ ಒಂದು ಜ್ಯುವೆಲ್ ಸೆಟ್ ಇದೆ. ಓಕೆನಾ? ಸೊ ಎಸ್, ನೋಡ್ತಾ ಇರ್ಬೋದು. ಸೊ ಎಸ್, ಜ್ಯುವೆಲ್ ಸೆಟ್ ಇದೆ. ಸೊ ಆ್ಯಕ್ಚುಲಿ ಇದು ಸ್ಲಿಪ್ ಕೂಡ ತೆಗೆದಿಲ್ಲ, ನೋಡ್ತಾ ಇರ್ಬೋದು ನೀವು. ಸೊ ಸ್ಲಿಪ್ ಕೂಡ ನಾನು ಇದನ್ನು ತೆಗೆದಿಲ್ಲ ನಾನು. ಸೊ ಇದು ಕಂಪ್ಲೀಟಾಗಿ ದೇವರಿಗೆ ಅಂತಲೇ ತೆಗೆದು ಮಡಗ್ಬಿಟ್ಟಿದ್ದೀನಿ. ಸೊ ನಾನಂತೂ ಇದನ್ನು ಯೂಸ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ ನಾನು ಇದನ್ನು. ಬಿಕಾಸ್ ಕೆಲವೊಬ್ಬರು ಹೇಳ್ತಾರೆ ಸೊ ನಾವು ಹಾಕ್ಕೊಂಡಿರೋದನ್ನ ದೇವ್ರಿಗೆ ಹಾಕಬಾರ್ದು ಅಂತಂದು ಹೇಳ್ತಾರೆ. ಆ್ಯಂಡ್ ಇನ್ನೊಂದು ಏನು ಅಂತಂತಂದರೆ, ಸೊ ಒಬ್ಬೊಬ್ರು ಇಲ್ಲ ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಸೊ ಈಗ ಹಸುದು ಗಂಜಲ ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಪ್ರೋಕ್ಷಣೆ ಮಾಡಿ ಸೊ ನೀವು ಕ್ಲೀನಾಗಿ ಮಾಡಿಕೊಂಡು ನೀವು ಮಾಡ್ಬೋದು ಅಂತಂದು ಹೇಳ್ತಾರೆ. ಬಟ್ ಪರ್ಟಿಕ್ಯುಲರ್ ಆಗಿ ನಾನು ಅದನ್ನು ಮಾಡಲ್ಲ. ಸೊ ಯಾಕೆ ಬೇಕು, ಒಬ್ರೊಬ್ರು ಒಂದೊಂದು ಥರ ಹೇಳ್ತಾರೆ. ಸೊ ಅದು ತಂಟೆನೇ ಬೇಡ ಅನ್ನೋ ಕಾರಣಕ್ಕೆ. ಸೊ ಎಸ್, ನೋಡ್ತಾ ಇರ್ಬೋದು. ಸೊ ಡಿಸೈನ್ ಚೆನ್ನಾಗಿದೆಯಾ? ಸೊ ಇದು ಬಂದು ಲಕ್ಷ್ಮೀದು ಒಂದು ಡಾಲರ್ ಇದು. ಸೊ ಲಕ್ಷ್ಮಿ ಇದ್ದಾರೆ ಮಧ್ಯದಲ್ಲಿ. ಸೊ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಏನು ಅಂತ ಗೊತ್ತಿಲ್ಲ. ಸೊ ಎಸ್, ಇದೊಂದಿದೆ ಮತ್ತು ಇದೊಂದು ಲಾಂಗ್ದಿದೆ. ಓಕೆನಾ? ಸೊ ಲಾಂಗ್ದೊಂದು ಮೀಡಿಯಮ್ ಸೈಜ್ ಒಂದಿದೆ. ಸೊ ಇದರಲ್ಲೂ ಅಷ್ಟೇ ಲಕ್ಷ್ಮೀ ದೇವಿನೇ. ಓಕೆನಾ? ಸೊ ಇದರಲ್ಲೂ ಲಕ್ಷ್ಮೀ ದೇವಿನೇ ಇದ್ದಾರೆ. ಸೊ ಲಕ್ಷ್ಮಿ ಆಗಿರೋದ್ರಿಂದ ಲಕ್ಷ್ಮೀನೇ ಹಾಕಿದ್ದೀನಿ. ಆ್ಯಂಡ್ ಎಸ್, ಸೊ ವಾಲೆ ಜುಮ್ಕಿ ಟೈಪ್ ಬಂದಿದೆ. ಓಕೆನಾ? ಸೊ ಎಸ್, ಯಾರಾದ್ರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಹಾಕಿ. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು ಏನಿರ್ಬೋದು ಅನ್ನೋದನ್ನ ಕಮೆಂಟ್ ಹಾಕಿ ನನಗೆ. ಓಕೆನಾ? ಸೊ ಕೆಲವೊಬ್ರು ಬಂದು ಮಾಡ್ಕೊಬೋದು. ಸೊ ನೀವು ಯೂಸ್ ಮಾಡಿಬಿಟ್ಟು ಬೇಕಾದ್ರೆ ಇದು ಪ್ರೋಕ್ಷಣೆ ಎಲ್ಲ ಮಾಡಿ ಸೊ ನೀವು ಮತ್ತೆ ದೇವ್ರಿಗೆ ಹಾಕ್ಬೋದು ಅಂತಂದು ಹೇಳ್ತಾರೆ. ಸೊ ಬಟ್ ಕೆಲವೊಬ್ರು ಏನು ಮಾಡ್ತಾರೆ, ಇಲ್ಲ ಯಾವುದೇ ಕಾರಣಕ್ಕೂ ದೇವ್ರಿಗೆ ಹಾಕಿರೋದನ್ನು, ಸೊ ದೇವ್ರಿಗೆ ಅಂತಂದು ಹಾಕಿರೋದನ್ನು ನೀವು ಹಾಕ್ಕೊಬಾರ್ದು ಅಂತಂದು ಹೇಳ್ತಾರೆ. ಸೊ ಆ ಕಾರಣಕ್ಕೆ ಯಾಕೆ ಬೇಕು ಈ ಕನ್ಫ್ಯೂಷನ್ಸ್ ಅಲ್ವಾ? ಸೊ ದೇವ್ರಿಗೆ ಅಂತಲೇ ಒಂದು ತೆಗೆದುಬಿಡೋಣ ಅಂತಲೇ ಒಂದು ಸೆಟ್ ಎತ್ತಿಟ್ಬಿಡೋಣ. ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ. ಸೊ ಯಾಕೆ ಸುಮ್ಮನೆ ತಲೆನೋವು, ಅದು ತಪ್ಪಾ ಸರಿಯಾ ಅಂತಲೂ ಗೊತ್ತಿಲ್ಲ ನಮಗೆ. ಸೊ ಗೊತ್ತಿಲ್ಲ ಯಾಕೆ ಸುಮ್ಮನೆ ಮಾಡ್ಕೊಳ್ಳೋದು ಅನ್ನೋ ಕಾರಣಕ್ಕೆ ಸೊ ನಾನು ದೇವ್ರಿಗೆ ಅಂತಲೇ ಒಂದು ಸೆಟ್ ಎತ್ತಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಅದನ್ನು ಮಾತ್ರ ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಅದನ್ನು ಯೂಸ್ ಮಾಡಲ್ಲ. ಸೊ ನೆಕ್ಸ್ಟು ಬಂದು ಇದು ನನ್ನ ಹತ್ರ ಇದೆ. ಓಕೆನಾ? ಸೊ ಇದು ಬಂದು ಆ್ಯಕ್ಚುಲಿ ನಾನು ನಿಮ್ಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಸೊ ಈ ಟೈಮಲ್ಲಿ ಸೊ ವರಮಹಾಲಕ್ಷ್ಮಿ ಹಬ್ಬ ನಡೀತಾ ಇರೋದ್ರಿಂದ ಸೊ ನೀವೇನಾದರೂ ಮಾರ್ಕೆಟಿಗೆ ಹೋದರೆ ಇದು ಕಂಪ್ಲೀಟಾಗಿ ನಿಮಗೆ ಸಿಗುತ್ತೆ. 4 ಕವಡೆ. ಆ್ಯಂಡ್ ಇದೇನು ಅಂತ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಹಾಕಿ ನನಗೆ. ಸೊ 4 ಕವಡೆ ಇದೆ. ಆ್ಯಂಡ್ ಎಸ್, ಒಂದು ಲಕ್ಷ್ಮಿ ಕಾಯಿನ್ ಅಂತಂದು ಕೊಟ್ಟಿದ್ದಾರೆ. ಸೊ ಎಸ್, ನೋಡ್ತಾ ಇರ್ಬೋದು. ಸೊ ಕುಬೇರ ಕಾಯಿನ್, ಕುಬೇರ ಪ್ಲಸ್ ಲಕ್ಷ್ಮಿ ಇಬ್ಬರು ಇದ್ದಾರೆ. ಇದು ಆ್ಯಕ್ಚುಲಿ ಈ ಕಾಯಿನಲ್ಲಿ ನಿಮಗೆ ಕಾಣಿಸುತ್ತಾ ಏನು ಅಂತ ಗೊತ್ತಿಲ್ಲ. ಸೊ ಎಸ್, ಆ್ಯಕ್ಚುಲಿ ಇಬ್ಬರು ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಸ್ವಲ್ಪ ಮಣಿಗಳಿದ್ದಾವೆ. ಓಕೆನಾ? ಸೊ ಒಂಥರ ಮಣಿಗಳಿದ್ದಾವೆ. ಸೊ ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಆಗೇ ಇದೆ.
ಆ್ಯಂಡ್ ಇದು ಬಂದು ಏನು ಅಂತ ಗೊತ್ತಿಲ್ಲ ನನಗೆ. ಸೊ ಒಂಥರ ಕಪ್ಪಿ ಚಿಪ್ ಟೈಪ್ ಇದೆ, ತೋರಿಸ್ಬಿಡ್ತೀನಿ ತಡೀರಿ. ಸೊ ಎಸ್, ಕಾಣಿಸ್ತಾ ಇದೆಯಾ? ಸೊ ಇದೇನು ಅಂತ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ಸೊ ಒಂಥರ ಕಪ್ಪೆ ಚಿಪ್ ಟೈಪ್ ಇದೆ, ಓಕೆನಾ. ಸೊ ಬಟ್ ಏನು ಅಂತ ಗೊತ್ತಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಇದು ಕೆಂಪು ಮಣಿಗಳು, ಸೊ ಕೆಂಪು ಮತ್ತು ಸೊ ಬ್ಲ್ಯಾಕ್ ವಿತ್ ವೈಟ್ ಬ್ಲ್ಯಾಕ್ ವಿತ್ ರೆಡ್, ಓಕೆನಾ. ಸೊ ಬ್ಲ್ಯಾಕ್ ವಿತ್ ರೆಡ್ ಮಣಿಗಳಿದ್ದಾವೆ. ಸೊ ಇದೆಲ್ಲ ಆ್ಯಕ್ಚುಲಿ ಫುಲ್ ಸೆಟ್ಟೇ ಹಾಕಬೇಕು ಅಂತಂದು ಹೇಳ್ತಾರೆ ಇದೆ. ಸೊ ಇದಿಷ್ಟೂ ಬಂದು ಸೊ ಕಲ್ಸಕ್ಕೆ ಹಾಕಬೇಕು ಅಂತಂದು ಹೇಳ್ತಾರೆ, ಓಕೆನಾ. ಬಟ್ ನಾನು ಇದೇ ಫಸ್ಟ್ ಟೈಮ್ ಇದನ್ನು ತೊಗೊಂಡಿರೋದು. ಸೊ ಲಾಸ್ಟ್ ಇಯರ್ ನಾನು ಹಬ್ಬ ಆದಮೇಲೆ ಆ್ಯಕ್ಚುಲಿ ಇದನ್ನು ತೊಗೊಂಡೆ ನಾನು. ಬಟ್ ಒಬ್ಬೊಬ್ರು ಏನು ಹೇಳ್ತಾರೆ, ಯಾವುದಾದ್ರು 5 ಪದಾರ್ಥ ಹಾಕಿದ್ರೆ ಸಾಕು ಅಂತಲೂ ಕೂಡ ಕೆಲವೊಬ್ರು ಹೇಳ್ತಾರೆ, ಓಕೆನಾ. ಸೊ ಹಾಗಾಗಿ ಸೊ ನಾನು ದೇವ್ರ ಇಚ್ಛೆ ಅಂತಂದು ಹೇಳಿಬಿಟ್ಟು ಸೊ ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ಕಾಳು, ಆಮೇಲೆ ಡ್ರೈ ಫ್ರೂಟ್ಸು ಮತ್ತು ಒಂದು ಗೋಲ್ಡನ್ ಕಾಯಿನ್, ಅಂದರೆ ಗೋಲ್ಡ್ ಅಲ್ಲ, ಸೊ ತಾಮ್ರದ್ದು 5 ರೂಪಾಯಿ ಕಾಯಿನ್ ಬರುತ್ತಲ್ಲ, ಸೊ ಅದನ್ನು ಹಾಕಿ ಸೊ ನಾನು ಪೂಜೆ ಮುಗಿಸ್ತಾ ಇದ್ದೆ. ಬಟ್ ಈ ವರ್ಷ ಓಕೆ ಲೆಟ್ ಸಿ ಅಂತ ಅಂದ್ಬಿಟ್ಟು, ಬಿಕಾಸ್ ಸುಮ್ಮನೆ ಜನ ಕವಡೆ ಎಲ್ಲ ಹಾಕಬೇಕು ಅಂತಂದು ಹೇಳಿದರು. ಸೊ ಹಾಗಾಗಿ ಇದೊಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಸೊ ನೋಡೋಣ ಈ ಸತಿ ಹಾಕ್ತೀನಿ. ಸೊ ಏನು ಚೇಂಜಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಎಸ್, ಇದು ಬಂದು ಒಂದು ಬಾಕ್ಸ್, ಓಕೆನಾ. ಸೊ ಈ ಬಾಕ್ಸಲ್ಲಿ ನಾನು ರೆಗ್ಯುಲರ್ ಆಗಿ ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಈ ಬಾಕ್ಸ್ನ ನಾನು ಓಪನ್ ಮಾಡೋದು. ಸೊ ಅಲ್ಲಿವರೆಗೂ ಈ ಬಾಕ್ಸ್ ನಾನು ಯಾವುದೇ ಕಾರಣಕ್ಕೂ ಮುಟ್ಟೋದು ಇಲ್ಲ, ಓಪನು ಮಾಡಲ್ಲ. ಸೊ ಇದೆಲ್ಲ ಆದ ತಕ್ಷಣ ಸೊ ಇದು ಒಳಗಡೆ ಪ್ಯಾಕ್ ಮಾಡಿಬಿಟ್ಟು ಕ್ಲೀನಾಗಿ ಎತ್ತಿಟ್ಬಿಡ್ತೀನಿ. ಸೊ ಇದರಲ್ಲಿ ಬಂದು ಏನು 5 ಎಳೆ ದಾರ, ಓಕೆನಾ. ಸೊ 5 ಎಳೆ ದಾರ ಬರುತ್ತೆ. ಸೊ ಇದು ನಿಮಗೆ ವೈಟ್ ಕಲರಲ್ಲಿ ಕೂಡ ಸಿಗುತ್ತೆ. ಪ್ಲಾಸ್ಟಿಕ್ಕನ್ನು ಜಾಸ್ತಿ ಹಾಕಬೇಡಿ ಅಂತಂದು ಹೇಳ್ತಾರೆ, ಟಿ ವಿಯಲ್ಲಿ ಶಾಸ್ತ್ರದವರೆಲ್ಲ ನೋಡ್ಬೋದು ನೀವು. ಸೊ ಇದೊಂದು ಹಾರ ಟೈಪ್ ಇದೆ, ಓಕೆನಾ. ಸೊ ಇದೊಂದು ಹಾರ ಟೈಪ್ ಇದೆ. ಇದು ಅಷ್ಟೇ ದೇವಿಗೆ ಮಾತ್ರ ಯೂಸ್ ಮಾಡೋದು, ಯಾವುದೇ ಕಾರಣಕ್ಕೂ ನಾವು ಬೇರೆ ಯಾವುದಕ್ಕೂ ಇದನ್ನು ಯೂಸ್ ಮಾಡಲ್ಲ. ಸೊ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಸೊ ಇದೊಂದು ಹಾರ ಇದೆ, ದೇವಿಗೆ ಅಂತಲೇ ತೊಗೊಂಡಿರೋದು ನಾನು. ಸೊ ನೆಕ್ಸ್ಟು ಇದರಲ್ಲಿ ಸ್ವಲ್ಪ ಹೂವುಗಳಿದ್ದಾವೆ. ಸೊ ಎಸ್, ಕನಕಾಂಬರ ಹೂವು ಟೈಪು. ಸೊ ಇದೊಂಥರ ಕಾಕಡ ಟೈಪ್, ಓಕೆನಾ. ಸೊ ಕಾಕಡ ಹೂವು ಟೈಪು ಮತ್ತು ಕನಕಾಂಬರ ಹೂವು ಟೈಪು. ಸೊ ಇದೂ ಅಷ್ಟೇ ಯಾವುದೇ ಕಾರಣಕ್ಕೂ ನಾನು ಮುಟ್ಟಕ್ಕೆ ಹೋಗಲ್ಲ. ಇದೆಲ್ಲ ಫುಲ್ಲು ಈ ಸೆಟ್ ಬಾಕ್ಸಲ್ಲೇ ಇರುತ್ತೆ. ಸೊ ಹಬ್ಬ ಮುಗಿದ್ದ ಸೊ ಮತ್ತೆ ಎಲ್ಲ ಕ್ಲೀನಾಗೆಲ್ಲ ವಾಶ್ ಮಾಡಿ ಈ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಮುಗಿತೀನಿ. ಯಾವುದೇ ಕಾರಣಕ್ಕೂ ಈ ಬಾಕ್ಸನ್ನ ನೆಕ್ಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೇ ಓಪನ್ ಮಾಡೋದು. ಸೊ ಇದೆಲ್ಲ ಆ್ಯಕ್ಚುಲಿ ಅವತ್ತು ಹಾಕಿಟ್ಟಿದ್ದು. ಸೊ ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಸೊ ಈ ಲಕ್ಷ್ಮೀ ದೇವಿಗೆ ಸೊ ಕಲಸ ಇರ್ತೀವಲ್ಲ, ಕಲಸದ ಹತ್ರ ಇದೊಂದು ಕಿರೀಟ ಟೈಪ್ ಇರಲಿ, ಸೊ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಇದನ್ನೊಂದು ತೊಗೊಂಡಿದ್ದೀನಿ. ಸೊ ಎಸ್, ಚೆನ್ನಾಗಿದೆಯಾ? ಸೊ ಕಮೆಂಟ್ ಹಾಕಿ. ಸೊ ಚೆನ್ನಾಗಿದ್ದರೆ ಸೊ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ ನನಗೆ, ಓಕೆನಾ. ಸೊ ಇದರಲ್ಲಿ ತುಂಬ ಸೈಜ್ಗಳಿದ್ದಾವೆ, ಡಿಸೈನ್ಸ್ ಇದ್ದಾವೆ. ಬಟ್ ನನಗೆ ಇದೊಂಥರ ಸಿಂಪಲ್ ಆಗಿ ಯೂನಿಕ್ ಆಗಿತ್ತು. ಸೊ ಆ್ಯಕ್ಚುಲಿ ಒಂದು 2-3 ಇಯರ್ಸಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು, ಹೊಸದಾಗಿ ಯಾವುದೂ ತೊಗೊಂಡಿಲ್ಲ. ಸೊ ಇದೊಂದಿದೆ ನನ್ನ ಹತ್ರ. ಆ್ಯಂಡ್ ನೆಕ್ಸ್ಟ್ ಬಂದು ಸೊ ತಾವರೆ ಹೂವುಗಳು, ಓಕೆನಾ. ಸೊ ಎಸ್, ಲಕ್ಷ್ಮೀ ದೇವಿಗೆ ತಾವರೆ ಹೂವು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಸೊ ಕ್ರೀಮಲ್ಲಿ ಒಂದು, ಸೊ ಇದೊಂದು ಆರೆಂಜಲ್ಲಿ ಒಂದು ತೊಗೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಇದು ಸುಮ್ಮನೆ ಆ ಕಡೆ ಈ ಕಡೆ ಇಡೋಕ್ಕಷ್ಟೇ, ಓಕೆನಾ. ಸೊ ಅದಕ್ಕೆ ನಾವು ಇಷ್ಟೊಂದೆಲ್ಲ ಪ್ಲಾಸ್ಟಿಕ್ ಹೂವನ್ನೇ ಇಟ್ಕೊಂಡಿದ್ದೀರಲ್ಲ, ಮತ್ತು ಹೂವನ್ನೇ ತೊಗೊಳಲ್ವಾ ಅಂತಂದೆಲ್ಲ ಅಂದ್ಕೊಳಕ್ಕೆ ಹೋಗಬೇಡಿ. ಸೊ ಖಂಡಿತವಾಗ್ಲೂ ಹೂವನೂ ತೊಗೊತೀನಿ. ಬಟ್ ಇದು ಸುಮ್ಮನೆ ಇರಲಿ ಅಂತಂದ್ರೆ ಸ್ವಲ್ಪ ಡೆಕೋರೇಷನ್ ಪರ್ಪಸ್ಗೆ ಇದನ್ನೆಲ್ಲ ಯೂಸ್ ಮಾಡ್ತೀನಿ. ಆ್ಯಂಡ್ ಎಸ್, ಇದು ಬಂದು ಲಕ್ಷ್ಮೀ ದೇವಿಗೆ ಅಂತಲೇ ತೊಗೊಂಡಿರೋ ಅಂಥ ಒಂದು ಜಡೆ, ಓಕೆನಾ. ಸೊ ಎಸ್, ನೋಡ್ತಾ ಇರ್ಬೋದು. ಸೊ ಆ್ಯಕ್ಚುಲಿ 2 ಇದೆ ನನ್ನ ಹತ್ರ. ಸೊ ಇದು ಸ್ವಲ್ಪ ಪುಟಾಣಿಗಿದೆ, ಐ ಮೀನ್ ಲೆಂತ್ ಕಮ್ಮಿ ಇದೆ. ಆ್ಯಂಡ್ ಎಸ್, ಇದು ಇನ್ನೊಂದಿದೆ. ಸೊ ಇದು ಬಂದು ಸ್ವಲ್ಪ ಲೆಂತ್ ಉದ್ದ ಇದೆ, ಓಕೆನಾ. ಸೊ ಇದು ಬಂದು ಲೆಂತ್ ಉದ್ದ ಇದೆ. ಸೊ ನೋಡ್ತಾ ಇರ್ಬೋದು. ಸೊ ನನಗಿಂತ ಉದ್ದ ಇದೆ ಇದು ಆ್ಯಕ್ಚುಲಿ. ಸೊ ಎಸ್, ನೋಡ್ತಾ ಇದ್ದೀರಾ. ಸೊ ಎಸ್, ಇದೊಂದಿದೆ. ಸೊ ನೆಕ್ಸ್ಟ್ ಇದು ಪುಟಾಣಿಗೊಂದು, ಇದೊಂದು ಚಿಕ್ಕ ಸೈಜ್ ಪುಟಾಣಿ ಲೆಂತ್, ಓಕೆನಾ. ಇದೊಂದಿದೆ. ಸೊ ಆ್ಯಕ್ಚುಲಿ ಇದನ್ನು ನಾನು ಹಾಕಲ್ಲ. ಸೊ ಆ್ಯಕ್ಚುಲಿ ಇದು ಉದ್ದ ಇದೆ. ಸೊ ಇದು ನಾನು ಹಾಕಲ್ಲ ನಾನು, ಬಟ್ ಇಟ್ಕೊಂಡಿದ್ದೀನಿ ಅಷ್ಟೇ, ಓಕೆನಾ. ಇನ್ನೊಂದೇನೊಂದು ಇದು ಅಮ್ಮ ಕೊಟ್ಟಿದ್ದು ನನಗೆ. ಸೊ ನಮ್ಮ ಅಮ್ಮ ಕೊಟ್ಟಿದ್ದು ಇದನ್ನು. ಸೊ ಇದು ಬಂದು ಇದನ್ನು ಯೂಸ್ ಮಾಡ್ತೀನಿ ನಾನು, ಓಕೆನಾ. ಸೊ ನಾನು ಮನೇಲಿ ಕಲಸ ಕೂರಿಸಿದಾಗ ಆ್ಯಕ್ಚುಲಿ ಇದನ್ನೇ ಯೂಸ್ ಮಾಡೋದು, ಬಿಕಾಸ್ ಇದು ಶಾರ್ಟಾಗಿ ನೀಟಾಗಿರುತ್ತೆ. ಸೊ ಹಾಗಾಗಿ ಇದನ್ನೇ ಯೂಸ್ ಮಾಡೋದು ನಾನು. ಸೊ ನೆಕ್ಸ್ಟ್ ಬಂದು ಸೊ ಎಸ್, ಇದು ಲೈಟಿಂಗ್ಸ್, ಓಕೆನಾ. ಸುಮ್ಮನೆ ಲೈಟಿಂಗ್ಸ್ ಆ್ಯಕ್ಚುಲಿ ದಸರಾ ಟೈಮಲ್ಲಿ ಬಲೂನ್ ಲೈಟಿಂಗ್ಸ್ ಬರುತ್ತೆ ನೋಡಿ. ಸೊ ಒಂದು ದೊಡ್ಡ ಬಲೂನ್ ಇರುತ್ತೆ, ಅದಕ್ಕೆ ಸುತ್ತ ಇದನ್ನು ಹಾಕಿರ್ತಾರೆ. ಸೊ ಅದು ಒಂದು ಬಲೂನ್ ಬಂದು ಹೊಡೆದೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ಇದು ಆನಲ್ಲಿದೆ, ಎಸ್ ಆನಲ್ಲಿದೆ. ಸೊ ಹಾಗಾಗಿ ಸೊ ನಾನೇನು ಮಾಡಿದೆ, ಆ ಬಲೂನು ವೇಸ್ಟ್ ಆಗಿತ್ತು. ಸೊ ಹೊಡೆದೋಗ್ಬಿಟ್ಟಿತ್ತು ಬಲೂನು. ಸೊ ಓಕೆ, ಇದು ಸುಮ್ಮನೆ ಲೈಟಿಂಗ್ಸ್ ಚೆನ್ನಾಗಿದೆಯಲ್ಲ, ಸೊ ಓಕೆ ಇರಲಿ, ಸುಮ್ಮನೆ ಯಾಕೆ ಬಿಸಾಕೋದು, ಇದೊಂದ್ಸಲ ಇರಲಿ ಚೆನ್ನಾಗಿ ಅಂತ ಅಂದ್ಬಿಟ್ಟು ಇದನ್ನು ಒಂದು ಸೇಫಾಗಿ ಇಟ್ಕೊಂಡಿದ್ದೀನಿ. ಸೊ ಎಸ್, ಇದು ಬಂದು ಆ್ಯಕ್ಚುಲಿ ಶೆಲ್ ಇರೋದಿಲ್ಲ, ಓಕೆನಾ. ಸೊ ಶೆಲ್ ಇದೆ. ಸೊ ಶೆಲ್ನ ಚೇಂಜ್ ಮಾಡ್ಕೊಬೋದು ನೀವು. ಶೆಲ್ ಮುಗಿತಿದ್ದಂಗೆ ಹೊಸ ಶೆಲ್ಸ್ ಹಾಕೊಬೋದು ನೀವು. ಸೊ ಎಸ್ ಚೆನ್ನಾಗಿದೆಯಾ. ಸೊ ಆ್ಯಕ್ಚುಲಿ ಲಕ್ಷ್ಮಿ ಎಲ್ಲ ಕೂರಿಸಿದ್ಮೇಲೆ ಸೊ ಆ ಕಡೆಯಿಂದ ಕ್ಲೀನಾಗಿ ಹಾಕೋಕ್ಕೆ ಸೊ ಅಲ್ಲಲ್ಲ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಇದು. ಸೊ ಹೊಸ ಶೆಲ್ಸ್ ಹಾಕಿ, ಹೋದ ವರ್ಷ ಹೊಸ ಶೆಲ್ ಹಾಕಿದ್ದು. ಸೊ ಇನ್ನೂ ವರ್ಕಲ್ಲಿದೆ. ಸೊ ಎಸ್, ಆ್ಯಂಡ್ ನೆಕ್ಸ್ಟ್ ಬಂದು ಇದೊಂದು ದಾರ.
ಸೊ ಆಗಲೇ ತೋರಿಸಿದ್ನಲ್ಲ ನಿಮಗೆ 5 ಎಳೆ ದಾರ ಅಂತ ಅಂದ್ಬಿಟ್ಟು. ಎಸ್, ಇದು 5 ಎಳೆ, ಸಾರಿ ಇದು 9 ಎಳೆ ಅನಿಸುತ್ತೆ ಸ್ನೇಹಿತರೆ. ಸೊ ತುಂಬ ಜಾಸ್ತಿ ಇದೆ. ಸೊ ಎಸ್, ಇದು 9 ಎಳೆ ದಾರ. ಸೊ ಇರಲಿ ಸೇಫ್ಟಿಗೆ 5 ಎಳೆ ದಾರ 9 ಎಳೆ ದಾರ ಇರಲಿ. ಸೊ ಹಬ್ಬದ ಟೈಮಲ್ಲಿ ಇರಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಸಡನ್ನಾಗಿ ಬೇಕು ಅಂದಾಗ ಹೋಗ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಇಟ್ಕೊಂಡಿದ್ದೀನಿ. ಸೊ ಸೇಫ್ಟಿ ಪರ್ಪಸ್ಗೆ ಇಟ್ಕೊಂಡಿದ್ದೀನಿ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇದು ಸೊಂಟದ್ದು ಡಾಬಾ, ಓಕೆನಾ. ಸೊ ಎಸ್, ಲಕ್ಷ್ಮೀ ದೇವಿಗೆ ಅಂತಲೇ ಇದನ್ನು ಯೂಸ್ ಮಾಡೋದು. ಸೊ ಇದನ್ನು ಅಷ್ಟೇ, ಯಾವುದೇ ಕಾರಣಕ್ಕೂ ನಾನು ಯೂಸ್ ಮಾಡಲ್ಲ. ಸೊ ಲಕ್ಷ್ಮೀ ದೇವಿಗೆ ಅಂತಂದ್ಬಿಟ್ಟು ಸೊ ಸೀರೆ ಎಲ್ಲ ಹಾಕಿದ್ಮೇಲೆ ಸೊ ಸೊಂಟದ ಹತ್ರ ಕ್ಲೀನಾಗಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಸೊ ಇದನ್ನು ಹಾಕಿರ್ತೀನಿ. ಸೊ ಎಸ್, ಇದೊಂದಿದೆ. ಆ್ಯಂಡ್ ಎಸ್, ಜುವೆಲ್ ಸೆಟ್ ಒಂದು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಆ್ಯಂಡ್ ಸೇಫ್ಟಿ ಪಿನ್ಸ್, ಹೊಸ ಸೇಫ್ಟಿ ಪಿನ್ಸ್, ಓಕೆನಾ. ಸೊ ಇದೂ ಅಷ್ಟೇ, ಯಾವುದೇ ಕಾರಣಕ್ಕೂ ನಾನು ಯೂಸ್ ಮಾಡಲ್ಲ. ಸೊ ದೇವ್ರಿಗೆ ಅಂತಲೇ ಇದೊಂದು ಸೆಟ್ ಇಟ್ಬಿಟ್ಟಿದ್ದೀನಿ. ಒಂದು ವೇಳೆ ಸ್ಯಾರಿ ಹಾಕಬೇಕಾದಾಗ, ಕಲ್ಸಕ್ಕೆ ಸ್ಯಾರಿ ಉಡಿಸ್ಬೇಕಾದಾಗ ಏನಾದರೂ ಪಿನ್ಸ್ ಬೇಕಾಗುತ್ತೆ ಅಂತಂತಂದರೆ ಸೊ ಸಡನ್ನಾಗಿ ಯೂಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಈ ಬಾಕ್ಸಲ್ಲೇ ಇಟ್ಟಿದ್ದೀನಿ. ಆ್ಯಂಡ್ ಎಸ್, ಸುಮ್ಮನೆ ಹಾಗೆ ಖಾಲಿ ಬಾಕ್ಸ್ ಇರಬಾರ್ದಲ್ಲ ಅಂತಂದ್ಬಿಟ್ಟು ಇದರಲ್ಲೊಂದು 2 ರೂಪೀಸ್ ಕಾಯಿನ್ ಹಾಕಿದ್ದೀನಿ, ಓಕೆನಾ. ಸೊ ಎಸ್, ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಯಾವುದೇ ಬಾಕ್ಸಸ್ ಆದ್ರೂ ಅಷ್ಟೇ, ಸೊ ಸುಮ್ಮನೆ ಏನೋ ಒಂದು ಇಟ್ಟು ಹಾಕಬೇಡಿ. ಅಟ್ಲೀಸ್ಟ್ 1 ರೂಪಿ ಇಲ್ಲಾಂದರೆ 2 ರೂಪಿ ಕಾಯಿನ್ನ ಆ ಬಾಕ್ಸ್ ಒಳಗೆ ಹಾಕಿಡಿ, ಓಕೆನಾ. ಸೊ ನಾನಂತೂ ಈ ಬಾಕ್ಸ್ನ ಯಾವುದೇ ಕಾರಣಕ್ಕೂ ಓಪನ್ ಮಾಡಲ್ಲ. ಸೊ ಎಲ್ರಿಗೂ ಹೇಳಿರೋದಾಗೆ ಹಬ್ಬದ ಪ್ರಯುಕ್ತ ಮಾತ್ರ ನಾನು ಈ ಆಫರ್ ಈ ಬಾಕ್ಸ್ನ ಓಪನ್ ಮಾಡೋದು. ಸೊ ಇದರಲ್ಲಿ 2 ರೂಪೀಸ್ ಒಂದು ಕಾಯಿನ್ ಇದೆ ಅಷ್ಟೇ ಸ್ನೇಹಿತರೆ. ಸೊ ಇದು ಬೇಸಿಕ್ ಥಿಂಗ್ಸ್, ಬೇಸಿಕ್ ನೀಡ್ಸ್ ಫಾರ್ ವರಮಹಾಲಕ್ಷ್ಮಿ ಹಬ್ಬ. ಸೊ ಇದಲ್ಲದೆ ಸೊ ನಾವು ಎಸ್ ಆ್ಯಸ್ ಯೂಶುವಲ್ ಆಗಿ ಸೊ ಪೂಜೆ ಸಾಮಾನು ನಾವು ತರಲೇಬೇಕು. ಸೊ ತೆಂಗಿನಕಾಯಿ, ಹಣ್ಣು, ಹೂವು ಆ್ಯಂಡ್ ಎಲ್ಲ ಮಿಕ್ಕಿದ ಪದಾರ್ಥ. ಸೊ ಗೆಜ್ಬತ್ತಿ ಆಗಿರ್ಬೋದು, ಸೊ ದೀಪದ ಬತ್ತಿ ಆ್ಯಂಡ್ ಅರಿಶಿನ ಕುಂಕುಮ ಹೊಸದಾಗಿ ಮಡಿಯಿಂದ ಎಲ್ಲ ತೊಗೊಂಬರ್ಬೇಕು. ಆ್ಯಂಡ್ ಎಸ್, ಸೊ ಖಂಡಿತವಾಗ್ಲೂ ಸೊ ಹೂವು ಎಲ್ಲ ತೊಗೊಂಡು ಬಂದೇ ಬರ್ತೀನಿ. ಇದು ಸುಮ್ಮನೆ ಟೆಂಪ್ರರಿಗೆ ಸ್ವಲ್ಪ ಡಿಸೈನ್ ಪರ್ಪಸ್ಗೋಸ್ಕರ ನಾನು ಇದನ್ನು ಯೂಸ್ ಮಾಡೋದು ಅಷ್ಟೇ. ಸೊ ಎಸ್, ಕಂಪ್ಲೀಟಾಗಿ ನನ್ನ ಹತ್ರ ಇರೋವಂಥ ಬೇಸಿಕ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥ ಬೇಸಿಕ್ ಮನೇಲಿ ಇಟ್ಕೊಂಡಿರುವಂಥ ಥಿಂಗ್ಸ್ನ ನಾನು ನಿಮ್ಗೆ ಇದನ್ನು ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಒಂದು ವೇಳೆ ಯಾರಿಗಾರ ಇಷ್ಟ ಆಗಿದ್ರೆ ಸೊ ದಯವಿಟ್ಟು ಲೈಕ್ ಮಾಡಿ. ಖಂಡಿತವಾಗ್ಲೂ ಈ ವಿಡಿಯೋಸ್ನ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಬೇಕು ಹೇಳಿ, ಸೊ ಲಕ್ಷ್ಮೀ ಮುಖವಾಡ. ಸೊ ಎಸ್, ಲಕ್ಷ್ಮೀ ಮುಖವಾಡ ಸ್ವಲ್ಪ ಪಾಲಿಶ್ ಕೊಟ್ಟಿದ್ದೀನಿ. ಸೊ ಅದು ಬಂದ ತಕ್ಷಣ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಟೇಕ್ ಕೇರ್ ಆಫ್